ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪೊನ್ನಾಚಿಯಲ್ಲಿ ಸುರಿದ ಮಳೆಯ ನರ್ತನಕ್ಕೆ ರಾಗಿ ಬೆಳೆ ನೆಲಕಚ್ಚಿರುವ ಜೊತೆಗೆ ಮರೂರು ಗ್ರಾಮದಲ್ಲಿ 2 ದಿನದಿಂದಷ್ಟೇ ಬಿತ್ತಿದಂತಹ ಜೋಳದ ಬಿತ್ತನೆ ಕುಚ್ಚಿ ಹೋಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ವನ್ಯಧಾಮ ವ್ಯಾಪ್ತಿಯ ಕಾಡಂಚಿನಲ್ಲಿ ಪೊನ್ನಾಚಿ ಹಾಗೂ ಮರೂರು ಗ್ರಾಮದಲ್ಲಿ ಇರುವ ಈ ಘಟನೆ ಜರುಗಿದ್ದು, ಪೊನ್ನಾಚಿ ಗ್ರಾಮದ ರಾಮಚಂದ್ರು ಎಂಬುವವರು ಬೆಳೆದಿದ್ದ ಬೆಳೆ ನೆಲಕಚ್ಚಿದ್ದು, ಇದರ ಪರಿಣಾಮ ರೈತ ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದು, ಸೂಕ್ತ ಪರಿಹಾರಕ್ಕಾಗಿ ಒತ್ತಾಯ ಮಾಡಿದ್ದಾರೆ. ಅಲ್ಲದೆ ಇದೇ ಗ್ರಾಮದ ಸಮೀಪ ಇರುವ ಮರೂರು ಗ್ರಾಮದ ಶಿವಕುಮಾರ್ ಎಂಬಾತನ ಜಮೀನಿನಲ್ಲಿ 1 ದಿನಗಳ ಹಿಂದೆಯಷ್ಟೇ ಬಿತ್ತನೆ ಮಾಡಿದ್ದ ಬಿತ್ತನೆ ಬೀಜ ಕೊಚ್ಚಿ ಹೋಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪೊನ್ನಾಚಿಯಲ್ಲಿ ಸುರಿದ ಮಳೆಯ ನರ್ತನಕ್ಕೆ ರಾಗಿ ಬೆಳೆ ನೆಲಕಚ್ಚಿರುವ ಜೊತೆಗೆ ಮರೂರು ಗ್ರಾಮದಲ್ಲಿ 2 ದಿನದಿಂದಷ್ಟೇ ಬಿತ್ತಿದಂತಹ ಜೋಳದ ಬಿತ್ತನೆ ಕುಚ್ಚಿ ಹೋಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ವನ್ಯಧಾಮ ವ್ಯಾಪ್ತಿಯ ಕಾಡಂಚಿನಲ್ಲಿ ಪೊನ್ನಾಚಿ ಹಾಗೂ ಮರೂರು ಗ್ರಾಮದಲ್ಲಿ ಇರುವ ಈ ಘಟನೆ ಜರುಗಿದ್ದು, ಪೊನ್ನಾಚಿ ಗ್ರಾಮದ ರಾಮಚಂದ್ರು ಎಂಬುವವರು ಬೆಳೆದಿದ್ದ ಬೆಳೆ ನೆಲಕಚ್ಚಿದ್ದು, ಇದರ ಪರಿಣಾಮ ರೈತ ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದು, ಸೂಕ್ತ ಪರಿಹಾರಕ್ಕಾಗಿ ಒತ್ತಾಯ ಮಾಡಿದ್ದಾರೆ. ಅಲ್ಲದೆ ಇದೇ ಗ್ರಾಮದ ಸಮೀಪ ಇರುವ ಮರೂರು ಗ್ರಾಮದ ಶಿವಕುಮಾರ್ ಎಂಬಾತನ ಜಮೀನಿನಲ್ಲಿ 1 ದಿನಗಳ ಹಿಂದೆಯಷ್ಟೇ ಬಿತ್ತನೆ ಮಾಡಿದ್ದ ಬಿತ್ತನೆ ಬೀಜ ಕೊಚ್ಚಿ ಹೋಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪೊನ್ನಾಚಿಯಲ್ಲಿ ಸುರಿದ ಮಳೆಯ ನರ್ತನಕ್ಕೆ ರಾಗಿ ಬೆಳೆ ನೆಲಕಚ್ಚಿರುವ ಜೊತೆಗೆ ಮರೂರು ಗ್ರಾಮದಲ್ಲಿ 2 ದಿನದಿಂದಷ್ಟೇ ಬಿತ್ತಿದಂತಹ ಜೋಳದ ಬಿತ್ತನೆ ಕುಚ್ಚಿ ಹೋಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ವನ್ಯಧಾಮ ವ್ಯಾಪ್ತಿಯ ಕಾಡಂಚಿನಲ್ಲಿ ಪೊನ್ನಾಚಿ ಹಾಗೂ ಮರೂರು ಗ್ರಾಮದಲ್ಲಿ ಇರುವ ಈ ಘಟನೆ ಜರುಗಿದ್ದು, ಪೊನ್ನಾಚಿ ಗ್ರಾಮದ ರಾಮಚಂದ್ರು ಎಂಬುವವರು ಬೆಳೆದಿದ್ದ ಬೆಳೆ ನೆಲಕಚ್ಚಿದ್ದು, ಇದರ ಪರಿಣಾಮ ರೈತ ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದು, ಸೂಕ್ತ ಪರಿಹಾರಕ್ಕಾಗಿ ಒತ್ತಾಯ ಮಾಡಿದ್ದಾರೆ. ಅಲ್ಲದೆ ಇದೇ ಗ್ರಾಮದ ಸಮೀಪ ಇರುವ ಮರೂರು ಗ್ರಾಮದ ಶಿವಕುಮಾರ್ ಎಂಬಾತನ ಜಮೀನಿನಲ್ಲಿ 1 ದಿನಗಳ ಹಿಂದೆಯಷ್ಟೇ ಬಿತ್ತನೆ ಮಾಡಿದ್ದ ಬಿತ್ತನೆ ಬೀಜ ಕೊಚ್ಚಿ ಹೋಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪೊನ್ನಾಚಿಯಲ್ಲಿ ಸುರಿದ ಮಳೆಯ ನರ್ತನಕ್ಕೆ ರಾಗಿ ಬೆಳೆ ನೆಲಕಚ್ಚಿರುವ ಜೊತೆಗೆ ಮರೂರು ಗ್ರಾಮದಲ್ಲಿ 2 ದಿನದಿಂದಷ್ಟೇ ಬಿತ್ತಿದಂತಹ ಜೋಳದ ಬಿತ್ತನೆ ಕುಚ್ಚಿ ಹೋಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ವನ್ಯಧಾಮ ವ್ಯಾಪ್ತಿಯ ಕಾಡಂಚಿನಲ್ಲಿ ಪೊನ್ನಾಚಿ ಹಾಗೂ ಮರೂರು ಗ್ರಾಮದಲ್ಲಿ ಇರುವ ಈ ಘಟನೆ ಜರುಗಿದ್ದು, ಪೊನ್ನಾಚಿ ಗ್ರಾಮದ ರಾಮಚಂದ್ರು ಎಂಬುವವರು ಬೆಳೆದಿದ್ದ ಬೆಳೆ ನೆಲಕಚ್ಚಿದ್ದು, ಇದರ ಪರಿಣಾಮ ರೈತ ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದು, ಸೂಕ್ತ ಪರಿಹಾರಕ್ಕಾಗಿ ಒತ್ತಾಯ ಮಾಡಿದ್ದಾರೆ. ಅಲ್ಲದೆ ಇದೇ ಗ್ರಾಮದ ಸಮೀಪ ಇರುವ ಮರೂರು ಗ್ರಾಮದ ಶಿವಕುಮಾರ್ ಎಂಬಾತನ ಜಮೀನಿನಲ್ಲಿ 1 ದಿನಗಳ ಹಿಂದೆಯಷ್ಟೇ ಬಿತ್ತನೆ ಮಾಡಿದ್ದ ಬಿತ್ತನೆ ಬೀಜ ಕೊಚ್ಚಿ ಹೋಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪೊನ್ನಾಚಿಯಲ್ಲಿ ಸುರಿದ ಮಳೆಯ ನರ್ತನಕ್ಕೆ ರಾಗಿ ಬೆಳೆ ನೆಲಕಚ್ಚಿರುವ ಜೊತೆಗೆ ಮರೂರು ಗ್ರಾಮದಲ್ಲಿ 2 ದಿನದಿಂದಷ್ಟೇ ಬಿತ್ತಿದಂತಹ ಜೋಳದ ಬಿತ್ತನೆ ಕುಚ್ಚಿ ಹೋಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ವನ್ಯಧಾಮ ವ್ಯಾಪ್ತಿಯ ಕಾಡಂಚಿನಲ್ಲಿ ಪೊನ್ನಾಚಿ ಹಾಗೂ ಮರೂರು ಗ್ರಾಮದಲ್ಲಿ ಇರುವ ಈ ಘಟನೆ ಜರುಗಿದ್ದು, ಪೊನ್ನಾಚಿ ಗ್ರಾಮದ ರಾಮಚಂದ್ರು ಎಂಬುವವರು ಬೆಳೆದಿದ್ದ ಬೆಳೆ ನೆಲಕಚ್ಚಿದ್ದು, ಇದರ ಪರಿಣಾಮ ರೈತ ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದು, ಸೂಕ್ತ ಪರಿಹಾರಕ್ಕಾಗಿ ಒತ್ತಾಯ ಮಾಡಿದ್ದಾರೆ. ಅಲ್ಲದೆ ಇದೇ ಗ್ರಾಮದ ಸಮೀಪ ಇರುವ ಮರೂರು ಗ್ರಾಮದ ಶಿವಕುಮಾರ್ ಎಂಬಾತನ ಜಮೀನಿನಲ್ಲಿ 1 ದಿನಗಳ ಹಿಂದೆಯಷ್ಟೇ ಬಿತ್ತನೆ ಮಾಡಿದ್ದ ಬಿತ್ತನೆ ಬೀಜ ಕೊಚ್ಚಿ ಹೋಗಿದೆ.